ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 28 ವರ್ಷ ಕರ್ತವ್ಯ ನಿರ್ವಹಿಸಿ ಮಹಾಜನ ಪ್ರೌಢಶಾಲೆಯಲ್ಲಿ 8 ವರ್ಷ ಕರ್ತವ್ಯ ನಿರ್ವಹಿಸಿ ಇಂದು ನಿವೃತ್ತಿ ಹೊಂದುತ್ತಿರುವ ಸರೋಜಾ ಅವರಿಗೆ ಮಹಾಜನ ಪ್ರೌಢಶಾಲೆಯಲ್ಲಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ಅವರು ಮಾತನಾಡಿ, ಮಹಾಜನ ಪ್ರೌಢಶಾಲೆಯಲ್ಲಿ 8 ವರ್ಷ, ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 28 ವರ್ಷ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿರುವ ಸರೋಜಾ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಸರೋಜಾ ಇವರಿಗೆ ಅಭಿನಂದಿಸಲು 60ರಿಂದ 70 ಜನ ಸೇರಿರೋದು ತುಂಬಾ ಸಂತೋಷದ ವಿಷಯ. ಒಬ್ಬ ಡಿ ಗ್ರೂಪ್ ನೌಕರರಿಗೆ ಇಷ್ಟು ಜನ ಸೇರಿ ಅಭಿನಂದಿಸಿರುವುದನ್ನು ನಾನು ಇದೇ ಮೊದಲು ನೋಡ್ತಿರೋದು. ಇವರು ಅಧಿಕಾರಿಗಳನ್ನು ಹಾಗೂ ಇವರ ಸಂಗಡಿಗರನ್ನು ನೋಯಿಸದೆ ಇವರ ಜೊತೆ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಆಗುತ್ತಿರೋದು ಇಷ್ಟು ಜನರು ಸೇರಲು ಕಾರಣವಾಗಿದೆ. ಪ್ರತಿಯೊಬ್ಬ ನೌಕರರು ಈ ರೀತಿ ಜನಸಂಪರ್ಕ ಅಧಿಕಾರಿಗಳ ಸಂಪರ್ಕ ಹೊಂದುವುದು, ಅವರ ಮನಸ್ಸಿಗೆ ನೋಯಿಸದೆ ಕರ್ತವ್ಯ ನಿರ್ವಹಿಸುವುದು ಮಾಡಿದರೆ ಅವರ ನಿವೃತ್ತಿ ಜೀವನದಲ್ಲಿ ಎಲ್ಲರೂ ಭಾಗಿಯಾಗಿ ಅವರಿಗೆ ಶುಭ ಕೊಡ್ತಾರೆ. ಇದು ಪ್ರತಿಯೊಬ್ಬರೂ ಮಾಡಿದರೆ ಅವರ ನಿವೃತ್ತಿ ಜೀವನ ಯಾವಾಗಲೂ ಸುಖಕರವಾಗಿರ್ತದೆ ಎಂದು ನಾನು ಭಾವಿಸ್ತೇನೆಂದು ತಿಳಿಸಿ ಸರೋಜ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಸರೋಜ್ ಅವರು ಮಾತನಾಡಿ, ನಾನು ಮಹಾಜನ ವಿದ್ಯಾಸಂಸ್ಥೆಯ ಅಂಗ ಸಂಸ್ಥೆಗಳಾದ ಮಹಾಜನ ಪ್ರೌಢಶಾಲೆ, ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 38 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಇಲ್ಲಿಯವರೆಗೂ ನಾನು ಯಾರ ಮನಸ್ಸಿಗೂ ನೋವುಂಟು ಮಾಡಿಲ್ಲ. ಪ್ರತಿದಿನ ಅವರು ಹೇಳುವ ಕೆಲಸಗಳನ್ನು ಮಾಡಿ ಅವರ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ. ಈ ದಿನ ಇವರೆಲ್ಲರೂ ನನ್ನ ಜೊತೆ ಇರೋದನ್ನು ನೋಡಿದರೆ ನಾನು ಇವರ ಪ್ರೀತಿ ಎಷ್ಟು ಸಂಪಾದಿಸಿದ್ದೇನೆಂದು ತಿಳಿಯುತ್ತದೆ. ಇವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ದೇನೆಂದು ಭಾವುಕರಾದರು. ಈ ಸಂದರ್ಭದಲ್ಲಿ ಅವರ ಸಂಗಡಿಗರುಗಳಾದ ನಾರಾಯಣ್, ಸುರೇಶ್, ಸಾವಿತ್ರಿ, ಮಲ್ಲೇಶ್ ಇನ್ನು ಅನೇಕರು ಭಾಗಿಯಾಗಿದ್ರು. ಎಲ್ಲರಿಗೂ ತುಂಬು ಹೃದಯದ ವಂದನೆಗಳು. ನಾನು 88ರಲ್ಲಿ ಮಹಾಜನ ವಿದ್ಯಾಸಂಸ್ಥೆ ಬಂದೆ. ವಾಸುದೇವ ಮೂರ್ತಿ ಅವರು, ದಿವಂಗತ ವಾಸುದೇವ ಮೂರ್ತಿ ಅವರು, ಸುಬ್ರಹ್ಮಣ್ಯ ಅವರು, ಚಂದ್ರಶೇಖರ್ ಅವರು, ಅವ್ರ ಕೆಳಗೆ ನಾವು ಕೆಲಸ ಮಾಡಿದ್ವಿ. ನಮ್ಮೆಲ್ರಿಗೂ ಒಂದು ಜೀವನದ ದಾರಿ ತೋರಿಸಿದ್ರು. ನಮ್ಮನ್ನೆಲ್ಲ ಮಕ್ಕಳ ತರ ತಿದ್ದಿ ಹೇಳಿ ಸಾಕಿದ್ದಾರೆ. ಅದಾದ ನಂತರ ಪ್ರಭಾಕರ್ ಸಾರು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಮ್ಗೆ ಶಿಸ್ತು ಮತ್ತೆ ಸರೋಜಮ್ಮನವರು ಶಿಸ್ತು, ನ್ಯಾಯ, ಒಂದು ಸ್ಟ್ರಿಕ್ಟು ಅನ್ನೋದ ನಮ್ಗೆ ಕಲಿಸ್ಕೊಟ್ರು. ಅದಾದ ನಂತರ ನಮ್ಮ ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಅಷ್ಟೇ, ಅವ್ರ ತಂದೆ ಐತೆ ಕರುಣೆ, ಅನುಕಂಪ, ಪ್ರೀತಿ ತುಂಬದ ಹೃದಯವಂತರು. ಎಲ್ಲಾರ್ನು ಏನೇ ಒಂದು ಸಣ್ಣ ಪುಟ್ಟಾಗಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾರ್ನು ಸಾಕ್ತಾ ಇದ್ದಾರೆ. ಸಾವಿರಾರು ಜನಕ್ಕೆ ಅನ್ನದಾನ ಸಂಸಾರ ದಾರಿ ಆಗಿದೆ. ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ನನ್ನ ಎಲ್ಲದಕ್ಕಿಂತ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಅಕ್ಕ ತಂಗಿರು, ಬಂಧು ಬಳಗಕ್ಕಿಂತ ಸಮಾನರಾದ ನನ್ನ ಪ್ರೀತಿಗಳನ್ನ ಸಂಪಾದನೆ ಮಾಡಿದ್ವಿ. ಅದು ನನ್ನ ಸಾಯವರೆಗೂ ಬರೆಯಲ್ಲ. ಎಲ್ಲ ಆತ್ಮೀಯರು ಇಟ್ರೆ ನಾನು ಅಡುಟ್ಟು ಅಕ್ಕ ತಂಗಿರು ಹೇಳಕ್ ಸಾಧ್ಯನೇ ಇಲ್ಲ, ಬಡೆ ಕಟ್ಟಕ್ಕೆ ಆಗಲ್ಲ ಅಂತ ನನ್ನ ಈ ಮಹಾಜನದಲ್ಲಿ ನನ್ನ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ವಿ. ಅವ್ರ ಕುಟುಂಬ ಎಲ್ಲರಿಗೂ ದೇವರು ಭಗವಂತ ಆಯೋಜನ ಕೊಟ್ಟು ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ಲಿ. ಮತ್ತೆ ಪ್ರಭಾಕರ್ ತಿಮ್ಮೇಗೌಡರು ಸಾರು, ವಿಜಯ್ ಕುಮಾರಿ ಮೇಡಮ್ ಅವರು ಅವ್ರ ಕೈ ಕೆಳಗೂ ಕೆಲಸ ಮಾಡಿರೋದ್ರಿಂದ ಅವ್ರಿಗೂ ನಾನು ಕೃತಜ್ಞತೆ ತೋರಿಸ್ತೀನಿ. ಅವ್ರಿಗೂ ಚೆನ್ನಾಗಿ ಭಗವಂತ ಅಂತ ಕೇಳ್ಕೊಂತೀನಿ. ಈ ವಿದ್ಯಾಸಂಸ್ಥೆ ನಮ್ಗೆ ಅನ್ನ ಕೊಟ್ಟರೆ ವಿದ್ಯಾಸಂಸ್ಥೆ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ.